ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಮೈಸೂರಿನಲ್ಲಿ ಇದೇ ಮೊದಲ ಬಾರಿಗೆ ಕ್ಯಾಟ್ ಮ್ಯೂಸಿಯಂನ ಓಪನ್ ಮಾಡಿದ್ದಾರೆ. ಸೊ ಈ ಒಂದು ಕ್ಯಾಟ್ ಮ್ಯೂಸಿಯಂ ಎಲ್ಲಿದೆ, ಹಾಗೆ ಯಾವ ಟೈಮಿಂಗ್ಸಲ್ಲಿ ಇದು ಓಪನ್ ಇರುತ್ತೆ, ಸೊ ಏನು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಎಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಸೊ ಯಾರೆಲ್ಲ ಕ್ಯಾಟ್ ಲವರ್ಸ್ ಇದ್ದೀರಾ ಅವರಂತೂ ಮರೀದೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಕ್ಯಾಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಇಲ್ಲಿಗೆ ಬಂದರೆ ತಿಳ್ಕೊತೀರಾ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಇದೇ ಜಿನ್ಮಿನ್ ಕ್ಯಾಟ್ ವರ್ಲ್ಡ್ ಅಂತ. ಸೊ ಈ ಒಂದು ಕ್ಯಾಟ್ ಮ್ಯೂಸಿಯಮ್ಮು ಎಲ್ಲಿದೆ ಅಂತ ಅಂದರೆ ನಂಜನಗೂಡು ಊಟಿ ರೋಡಲ್ಲಿ ಇದೆ. ಇಲ್ಲಿ ಪರ್ ಪರ್ಸನ್ ನಿಮಗೆ 100 ರೂಪೀಸ್ ಟಿಕೆಟ್ ಇರುತ್ತೆ. ಹಾಗೆ ಬಿಲೋ 3 ಇಯರ್ಸ್ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಇಲ್ಲಿ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಸೊ ಈ ರೀತಿ ನಿಮಗೆ ಕಾಣುತ್ತೆ. ಸೊ ಕ್ಯಾಟ್ನ ಎವ್ರಿಡೇ ರೂಟೀನ್ ಸೈಕಲ್ ಆಗಿರ್ಬೋದು, ಹಾಗೆ ಕ್ಯಾಟ್ಗೆ ಒಳ್ಳೆ ಕಂಫರ್ಟ್ ಝೋನ್ ಅಂತ ಅದಕ್ಕೆ ಆಗಿರುವಂಥ ಒಂದು ಹೌಸನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು ಕೂಡ. ಹಾಗೆ ಮಕ್ಕಳಿಗೆ ಇಲ್ಲಿ ಇಷ್ಟ ಆಗುವಂತಹ ಟಾಮ್ ಆ್ಯಂಡ್ ಜೆರಿ ಆಗಿರ್ಬೋದು, ಡೋರೆಮನ್ ಆಗಿರ್ಬೋದು, ಹಾಗೆ ಟಾಕಿಂಗ್ ಟಾಮ್. ಸೊ ಈ ರೀತಿ ಒಂದು ಮಾಡೆಲ್ಸ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಆದರೆ ಮಕ್ಕಳಿಗೆ ಬಂದ್ರಂತೂ ನಿಜವಾಗ್ಲೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮಕ್ಕಳು ಇರ್ತೀರಾ ಅವರಂತೂ ತಪ್ಪದೇ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತೀರಿ. ಸೊ ಇದು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8:30 ತನಕ ಇರುತ್ತೆ. ಈ ಮ್ಯೂಸಿಯಂಗೆ ನೀವು ಬಂದರೆ ಇಲ್ಲಿ ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ಒಳ್ಳೆ ಫೋಟೋಶೂಟ್ನ ಕೂಡ ಇಲ್ಲಿ ನೀವು ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಎಲ್ಲ ಶೋ ಪೀಸ್ ಇರುವಂಥ ಕ್ಯಾಟ್ಗಳನ್ನ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ವಾಲ್ ಡಿಸೈನು ಕೂಡ ಕ್ಯಾಟ್ಗಳ ಫ್ರೇಮಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಕೂಡ ಅದನ್ನು ನೋಡೋಕ್ಕೆ. ಹಾಗೆ ಇಲ್ಲಿ ಕ್ಯಾಟ್ಗಳ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡ್ಬೋದು. ಅದಕ್ಕೂ ಕೂಡ ಸಪ್ರೇಟಾಗಿ 50 ರೂಪೀಸ್ ಫೀಸ್ ಇರುತ್ತೆ. ಪ್ರತಿ ಗಂಟೆಗೊಮ್ಮೆ ನೀವು ಕ್ಯಾಟ್ಗಳನ್ನ ಜೊತೆ ಇಂಟ್ರಾಕ್ಷನ್ ಅದ್ರ ಜೊತೆ ಮಾತಾಡ್ಬೋದು, ಹಾಗೆ ಮುದ್ದಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅವನ್ನ ಮುಟ್ಟೋದಕ್ಕಾಗಿರ್ಬೋದು, ಅದ್ರ ಜೊತೆ ಫೋಟೋಗಳನ್ನ ತಗೊಳ್ಳೋದಕ್ಕೆ. ನಾವಂತೂ ಇಲ್ಲಿಗೆ ಬಂದಾಗ ತುಂಬ ಎಂಜಾಯ್ ಮಾಡಿದ್ವಿ. ನೀವಿಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ಈ ರೀತಿ ಕ್ಯಾಟ್ಗಳಿಗೆ ಮನೆಗಳನ್ನ ಮಾಡಿದ್ದಾರೆ. ಒಳ್ಳೆ ಕಂಫರ್ಟ್ ಝೋನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ 20+ ಬ್ರೀಡ್ಸ್ ಇರುವಂತಹ ಕ್ಯಾಟ್ಗಳನ್ನ ನೀವು ನೋಡ್ತೀರಾ. ಈ ರೀತಿ ಬೇರೆ ಬೇರೆ ಜಾತಿಯ ಕ್ಯಾಟ್ಗಳನ್ನ ನೀವು ಇಲ್ಲಿ ಒಂದೇ ಕಡೆ ನೋಡ್ಬೋದು. ಅದಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ ಹೋಗಿ ಯಾವ ರೀತಿ ಇದೆ ಅಂತ. ಸೊ ಯಾವ ರೀತಿ ಕ್ಯಾಟ್ಗಳನ್ನ ಕೂಡ ನಾನು ಅಲ್ಲಿ ವಿಡಿಯೋನ ಮಾಡಿದ್ದೀನಿ. ಸೊ ಅದು ಕ್ಯಾಟ್ಗಳೆಲ್ಲ ತುಂಬ ಓಡಾಡ್ತಾ ಇದ್ವು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಕರೆಕ್ಟಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಒಂದೇ ಕಡೆ ಕುತ್ಕೊಳ್ತಾ ಇರಲಿಲ್ಲ. ನೋಡಿ ಕೆಲವೊಂದು ಕ್ಯಾಟ್ಗಳನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ. ಸೊ ಈ ರೀತಿ ಕ್ಯಾಟ್ಗಳನ್ನ ನೀವು ಮುಟ್ಟೋದಕ್ಕೆ ಇಲ್ಲಿ ಬಿಡ್ತಾರೆ ಒಂದು ರೂಮಲ್ಲಿ. ಸೊ ನೀವು ಟಿಕೆಟ್ ಏನು ತೊಗೊಂಡಿರ್ತೀರಾ ಆ ಟಿಕೆಟ್ನ ಪ್ರಕಾರ ಇಲ್ಲಿ ಒಂದೊಂದು ಗ್ರೂಪ್ ಆಗಿ ಇಲ್ಲಿ ನಿಮಗೆ ಒಳಗಡೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆವಾಗ ನೀವು ಆ ಕ್ಯಾಟ್ಗಳನ್ನ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡ್ಬೋದು, ಫೋಟೋ ಎಲ್ಲ ತಕ್ಕೋಬೋದು. ನಾವು ಕೂಡ ವೆಯ್ಟ್ ಮಾಡಿ ನಾವು ಈ ರೀತಿ ಕ್ಯಾಟ್ಗಳ ಜೊತೆ ಏನೋ ಮುಟ್ಟೋದಾಗಿರ್ಬೋದು. ನಮ್ಮ ಪಾಪ ಅಂತೂ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ದ, ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನೋಡ್ತಾ ಹೋಗಿ ಇಲ್ಲಿ ನೋಡಿ ಒಂದು ಫ್ಯಾಮಿಲಿನ ಬಿಟ್ಟಿದ್ದಾರೆ, ಒಂದು 4-5 ಜನ ಇದ್ದಾರೆ. ಸೊ ಅವರು ಆ ಕ್ಯಾಟ್ಗಳನ್ನ ಯಾವ ರೀತಿ ಮುಟ್ಟೋದು ಅಥವಾ ಮಾತಾಡ್ಸೋದನ್ನು ಮಾಡ್ತಾ ಇದ್ದಾರೆ.
ನೆಕ್ಸ್ಟು ಈ ರೀತಿ ಒಬ್ರೊಬ್ರಿಗೇ ಅಥವಾ ಒಂದೊಂದು ಗ್ರೂಪಾಗಿ ಇಲ್ಲಿ ಒಳಗಡೆ ಬಿಡ್ತಾರೆ. ನೆಕ್ಸ್ಟ್ ನಮ್ಮದೇ ಇದ್ದಿದ್ದು. ಸೊ ಹಾಗಾಗಿ ನಾವು ಕೂಡ ನೆಕ್ಸ್ಟ್ ಒಳಗಡೆ ಹೋಗಿ ನಾವು ಹೋಗಿದ ತಕ್ಷಣವೇ ನಮ್ಮ ಪಾಪು ಅದನ್ನು ಮುಟ್ಟೋದಕ್ಕೆ ಅದನ್ನು ಜೋರಾಗಿ ಎಳೆಯೋದು, ಆ ರೀತಿ ಥ್ಯಾಂಕ್ಸ್ ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ದ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಕ್ಯಾಟನ್ನು ಆ ರೀತಿ ಮುಟ್ಟುತ್ತಾ. ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು ಅವನ್ನ ಇಲ್ಲಿ ಕರ್ಕೊಂಬಂದಿದ್ದು. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಸೊ ಈ ರೀತಿ ಇಲ್ಲಿ ಕರ್ಕೊಂಬಂದರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಈ ರೀತಿ ಕ್ಯಾಟ್ಗಳು ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಾವು ಏನು ಕೆಲವೊಂದು ಕ್ಯಾಟ್ಗಳನ್ನ ಮಾತ್ರ ಮನೆ ಹತ್ರದಲ್ಲಿ ಅಥವಾ ಮನೆಯಲ್ಲಿ ನೋಡಿರ್ತೀವಿ, ಬಟ್ ಇಲ್ಲಿ ಬೇರೆ ಬೇರೆ ಜಾತಿಯ ಕ್ಯಾಟ್ಗಳನ್ನ ನೀವು ಒಂದೇ ಕಡೆ ನೋಡ್ಬೋದು. ಹಾಗಾದರೆ ನೀವು ಯಾರೆಲ್ಲ ಕ್ಯಾಟ್ ಲವರ್ಸ್ ಇದ್ದೀರಾ ಮರೀದೆ ಈ ಒಂದು ಏನು ಕ್ಯಾಟ್ ಮ್ಯೂಸಿಯಮ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಕ್ಯಾಟ್ ಮ್ಯೂಸಿಯಂ ಎಲ್ಲಿದೆ ಅಂದರೆ ನಿಯರ್ ಮಾಲ್ ಆಫ್ ಮೈಸೂರು, ನಂಜನಗೂಡು ಊಟಿ ರೋಡಲ್ಲಿದೆ. ಯಾರು ಇನ್ನೂ ವಿಸಿಟ್ ಮಾಡಿಲ್ಲ ಈ ಒಂದು ಕ್ಯಾಟ್ ಮ್ಯೂಸಿಯಮ್ನ ಹೋಗಿ ಒಂದು ಸಾರಿ ನೋಡಿ. ಹಾಗಾದರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ಮರೀದೆ ನನ್ನ ಒಂದು ಪೇಜ್ನ ಫಾಲೋ ಮಾಡಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.